ಕೊನೆಗೂ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಪರ್ಮನೆಂಟ್ ಹುದ್ದೆಗೆ ಅರ್ಜಿನ ಕರೆದಿದ್ದಾರೆ. ಅಂದ್ರೆ ಖಾಯಂ ಪೋಸ್ಟ್ ಇರತ್ತೆ. 60 ವರ್ಷ ತನಕ ಕೆಲಸ ಮಾಡೋದಕ್ಕೆ ಅವಕಾಶ ಇರತ್ತೆ. ಕರ್ನಾಟಕ ರಾಜ್ಯ ಸರ್ಕಾರ ಕರ್ನಾಟಕ ರಾಜ್ಯ ಪತ್ರ ರಿಲೀಸ್ ಮಾಡಿದ್ದಾರೆ. ಈ ಒಂದು ಅಧಿಕೃತವಾಗಿ ನೋಟಿಸ್ ಆಗಿರುವಂತಹ ದಿನಾಂಕ 16 ಏಪ್ರಿಲ್ 2026ರಿಂದ ಈ ಒಂದು ಅಧಿಕೃತವಾಗಿ ನೋಟಿಸ್ ಅನ್ನು ಪ್ರಕಟ ಮಾಡಿದ್ದಾರೆ. ಅದೇ ರೀತಿಯಾಗಿ ಅಪ್ಲಿಕೇಶನ್ ಹಾಕೋದಕ್ಕೆ ಕೊನೆಯ ದಿನಾಂಕ 15 ಮೇ 2026 ತನಕ ಅವಕಾಶ ಕೊಟ್ಟಿದ್ದಾರೆ. ಇದು ಕರ್ನಾಟಕ ಆಫೀಸಿಯಲ್ ರಿಲೀಸ್ ಮಾಡಿದಂತ ನೋಟಿಫಿಕೇಶನ್. ಎಲ್ಲಿ ಖಾಲಿ ಇದೆ? ಕರ್ನಾಟಕ ಹೈಕೋರ್ಟ್ ನಲ್ಲಿ. ಈ ಹಿಂದಗಡೆ ಕೂಡ ರಿಲೀಸ್ ಮಾಡಿದ್ರು, ಕರ್ನಾಟಕ ಹೈಕೋರ್ಟ್ ನಲ್ಲಿ ರಿಲೀಸ್ ಮಾಡಿದ್ರು. ಈಗ ಕೂಡ ರಿಲೀಸ್ ಮಾಡಿದ್ದಾರೆ ಕರ್ನಾಟಕ ಹೈಕೋರ್ಟ್ ನಲ್ಲಿ. ನೋಡಿ, ಇದು 2026ರ ಕರ್ನಾಟಕ ರಾಜ್ಯ ಪತ್ರ. ಇದು 2ನೇ ರಾಜ್ಯ ಪತ್ರ. 2026ರಲ್ಲಿ ರಿಲೀಸ್ ಮಾಡಿದಂತ 2ನೇ ರಾಜ್ಯ ಪತ್ರ. ಇನ್ನು 3ನೇ ರಾಜ್ಯ ಪತ್ರ ಕೂಡ ರಿಲೀಸ್ ಮಾಡಿದ್ದಾರೆ. ಇವತ್ತು ಅಥವಾ ಸಾಯಂಕಾಲ ಅಥವಾ ನಾಳೆ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ವಿಡಿಯೋ ಬರತ್ತೆ, ಚೆಕ್ ಮಾಡ್ಕೊಳ್ಳಿ ಚಾನಲ್ ನಲ್ಲಿ. ಅದು ಕೂಡ ಕರ್ನಾಟಕ ರಾಜ್ಯ ಪತ್ರ ಕರ್ನಾಟಕ ಸರ್ಕಾರದಿಂದಾನೇ ರಿಲೀಸ್ ಮಾಡಿದ್ದಾರೆ. ಪ್ಯೂನ್ ಹುದ್ದೆಗಳು, ಕ್ಲರ್ಕ್ ಹುದ್ದೆಗಳು, ಸಹಾಯಕ ಹುದ್ದೆಗಳು, ಸಲಹೆಗಾರ ಇನ್ನೂ ಪೋಸ್ಟ್ ಇದಾವೆ. ಈ ಒಂದು ಪೋಸ್ಟ್ ಇದೆಯಲ್ಲ, ಮಹಿಳೆಯರ ಅಪ್ಲಿಕೇಶನ್ ಹಾಕಿ, ಪುರುಷರ ಅಪ್ಲಿಕೇಶನ್ ಹಾಕಿ. ಇದ್ರ ಬಗ್ಗೆನೇ ಒಂದೊಂದಾಗಿ ತಿಳಿಸ್ಕೊಡ್ತಾನೆ. ಯಾರಿಗೆ ಯಾವ ಪೋಸ್ಟು, ಎಷ್ಟು ಹುದ್ದೆಗಳು, ಏನೆಲ್ಲ ರೂಲ್ಸ್ ಕೊಟ್ಟಿದ್ದಾರೆ, ಎಲ್ಲ ಮಾಹಿತಿನ ತಿಳಿಸ್ಕೊಡ್ತೇನೆ. ವಿಡಿಯೋ ನಿಮ್ಮ ಒಂದು ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಮತ್ತು ಯಾರ್ಯಾರು ಫಾಲೋ ಮಾಡ್ಕೊಂಡಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲ, ಎರಡೂ ಕೂಡ ಕಂಪ್ಲೀಟ್ ಮಾಡ್ಕೊಳ್ಳಿ. ಬನ್ನಿ ಒಂದೊಂದಾಗಿ ತಿಳಿಸ್ಕೊಡ್ತೇನೆ. ಇಲ್ಲಿ ನೋಡಿ, ಯಾರ್ಯಾರ ಖಾಲಿ ಇದಾವೆ. ಅರ್ಜಿ ಸಲ್ಲಿಸುವಂತ ಅಭ್ಯರ್ಥಿಗಳಿಗೆ ತೃತೀಯ ಲಿಂಗದವರಿಗೆ ಖಾಲಿ ಇರತ್ತೆ. ಮಾಜಿ ಸೈನಿಕದವ್ರಿಗೆ ಅವಕಾಶ, ಅಂಗವಿಕಲದವ್ರಿಗೆ ಅವಕಾಶ ಇರತ್ತೆ. ಅತಿ ಹೆಚ್ಚು ಖಾಲಿ ಇರೋದು ಅಂಗವಿಕಲದವ್ರಿಗೆ. ಇಲ್ಲಿ ನೋಡಿ, 2 1 +1 +1 +2 ಈ ರೀತಿಯಾಗಿ. ಕನ್ನಡ ಮಾಧ್ಯಮದವ್ರಿಗೆ ಅವಕಾಶ ಇರತ್ತೆ. ಗ್ರಾಮೀಣ ಅಭ್ಯರ್ಥಿಗೆ ಅವಕಾಶ, ಮಹಿಳಾ ಅಭ್ಯರ್ಥಿಗೆ ಅಪ್ಲಿಕೇಶನು, ಮೀಸಲು ರಹಿತ ಅಭ್ಯರ್ಥಿಗೆ ಅವಕಾಶ. ಎಲ್ಲ ಒಂದು ವರ್ಗ, OBC ವರ್ಗ, SC ST ವರ್ಗಕ್ಕೆ, EWS ವರ್ಗಕ್ಕೆ, ಅಂಗವಿಕಲದವರಿಗೆ, ಎಕ್ಸ್ ಸರ್ವಿಸ್ಮನ್ ಅವರಿಗೆ ಎಲ್ಲರಿಗೂ ಅವಕಾಶ ಕೊಟ್ಟಿದ್ದಾರೆ. ಟೋಟಲ್ ಆಗಿ ಈಗ ಪ್ರಸ್ತುತ ಈ ಒಂದು ನೋಟಿಸ್ ಅಲ್ಲಿ 90 ಪೋಸ್ಟ್ಗೆ ಅಪ್ಲಿಕೇಶನ್ ಇರತ್ತೆ. ಅರ್ಧಕ್ಕರ್ಧ ಬ್ಯಾಕ್ಲಾಗ್ ಹುದ್ದೆಗಳು, ಒಳಗೊಂಡಿರತ್ತೆ. 90 ಪೋಸ್ಟು, ಅದರಲ್ಲಿ ಅರ್ಧಕ್ಕರ್ಧ ಬ್ಯಾಕ್ಲಾಗ್ ಹುದ್ದೆಗಳು. ಯಾರ್ಯಾರಿಗಿದೆ, ಯಾವ ಪೋಸ್ಟ್ ಇದೆ ಇಲ್ಲಿ ನೋಡಿ. ಯಾವ ಪೋಸ್ಟ್ ಅಂದ್ರೆ ಇದು ಕರ್ನಾಟಕ ಹೈಕೋರ್ಟು. ಇಲ್ಲಿ ನೋಡಿ, ಕರ್ನಾಟಕ ಉಚ್ಚ ನ್ಯಾಯಾಲಯ. ಇದು 2ನೇ ನೋಟಿಸು. ನಾನೀಗಲೇ ತಿಳಿಸ್ಕೊಡ್ತಾ ಇದ್ದೇನೆ. ಹೊಸ ಅಧಿಸೂಚನೆ ಆಗಿರತ್ತೆ. ಅಪ್ಲಿಕೇಶನು, ಈ ಒಂದು ನೇಮಕಾತಿ ಮಿಸ್ ಮಾಡ್ಕೋಬೇಡಿ. ಇಲ್ಲಿ ಕಲ್ಲಿರುವಂತ ಪೋಸ್ಟ್ ಯಾವ್ದಪ್ಪ ಅಂದ್ರೆ ಸಿವಿಲ್ ನ್ಯಾಯಾಧೀಶರು. ಈ ಒಂದು ಪೋಸ್ಟ್ಗಳಿಗೆ ನೇಮಕಾತಿ ಆಗ್ತಾ ಇದೆ. ಸಿವಿಲ್ ನ್ಯಾಯಾಧೀಶರು ಕಷ್ಟಪಟ್ಟು ಓದ್ತಾ ಇರ್ತೀರಾ, ಲಾ ಆಗಿರತ್ತೆ, ಪದವಿ ಕೂಡ ಮುಗಿಸಿರತ್ತೆ, ಬಟ್ ಈ ರೀತಿಯಾಗಿ ಕರೀತಿರಲ್ಲ. ಈಗ ಅವಕಾಶ ಕೊಟ್ಟಿದ್ದಾರೆ ನೋಡಿ. ಯಾರ್ಯಾರು ಆಗ್ಬೇಕಂತ ಇದ್ದೀರಲ್ಲ, ಇದೊಂದು ಒಳ್ಳೆಯ ಅವಕಾಶ, ಮಿಸ್ ಮಾಡ್ಕೋಬೇಡಿ. ಬನ್ನಿ ಒಂದೊಂದು ಚರ್ಚೆ ಮಾಡೋಣ ಇದ್ರ ಬಗ್ಗೆನೆ. ಎಲ್ಲ ಮಾಹಿತಿ ಮೊದಲಿಗೆ ತಿಳ್ಕೊಳ್ಳಿ. ಅದ ನಂತರ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಮಾಡಬಹುದು. ನನಗೆ ಪರ್ಸನಲ್ ಆಗಿ ಇನ್ಸ್ಟಾದಲ್ಲಿ ಕೂಡ ಮೆಸೇಜ್ ಮಾಡಿ. ಕೆಲವೊಂದು ಸಾರಿ ಯೂಟ್ಯೂಬ್ದಲ್ಲಿ ಮೆಸೇಜ್ ಮಾಡೋಕ್ಕಾಗಲ್ಲ, ಇನ್ಸ್ಟಾದಲ್ಲಿ ಮೆಸೇಜ್ ಮಾಡಿ ಏನಾದರೂ ಡೌಟ್ ಇದ್ರೆ. ಇನ್ನು ಯಾರ್ಯಾರಿಗೆ ಎಷ್ಟು ಪೋಸ್ಟ್ ಖಾಲಿ ಇದ್ದಾವೆ ಇಲ್ಲಿ ಒಟ್ಟು ಪೋಸ್ಟ್ ನೋಡಿ. ಸಾಮಾನ್ಯ ಅಭ್ಯರ್ಥಿಗಳಿಗೆ ಎಲ್ಲ ಸೇರ್ಪಡೆಯಾಗಿ 7, ಅದು ಎಲ್ಲೊಂದು ಅಭ್ಯರ್ಥಿಗೆ ಬ್ಯಾಕ್ಲಾಕು 11. ಪರಿಶಿಷ್ಟ ಜಾತಿ ಇರೋದು ಇಲ್ಲಿ ನಿಮಗೆ ಗೊತ್ತಾಗೋ ರೀತಿಯಲ್ಲಿ ತಿಳಿಸ್ಕೊಡ್ತೇನೆ. ಇದು ಸಾಮಾನ್ಯವಾಗಿ ನಾರ್ಮಲ್ ರೆಗ್ಯುಲರ್. ಇದು ಈ ಈಚೆಗಡೆ ಸೈಡ್ ಕಾಣಿಸ್ತಾ ಇದಲ್ಲ, ಇದು ರೆಗ್ಯುಲರ್. ಎಲ್ಲ ಒಂದು ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕಿ. ಇದು ಬ್ಯಾಕ್ಲಾಗ್ ಹುದ್ದೆಗಳು ಈಚೆಗಡೆ ಸೈಡ್ ಕಾಣಿಸ್ತಾ ಇರೋದು. ಇಲ್ಲಿ ನೋಡಿ, ಸಾಮಾನ್ಯ ಅಭ್ಯರ್ಥಿಗಳಿಗೆ ಇದು ಸ್ಟಾರ್ ಇದೆಯಲ್ಲ, ಇವೆಲ್ಲ ಬ್ಯಾಕ್ಲಾಗ್ ಹುದ್ದೆಗಳು. ಅವ್ರು ತಿಳಿಸ್ಕೊಟ್ಟಿರೋಂಥ ಮಾಹಿತಿ ಪ್ರಕಾರ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಅತಿ ಹೆಚ್ಚು ಕಲ್ಲಿರೋದು ಬ್ಯಾಕ್ಲಾಕು. ಸಾಮಾನ್ಯ ಅಭ್ಯರ್ಥಿಗೆ 11 ಬ್ಯಾಕ್ಲಾಕು, 7 ನಾರ್ಮಲು. ಪರಿಶಿಷ್ಟ ಜಾತಿದವ್ರಿಗೆ 2 ನಾರ್ಮಲು, 1 ಬ್ಯಾಕ್ಲಾಕು. ಪರಿಶಿಷ್ಟ ಪಂಗಡದವ್ರಿಗೆ 1. ಅದೇ ರೀತಿ ಪ್ರವರ್ಗ 1ಕ್ಕೆ ಸೇರಿದವ್ರಿಗೆ ಎಲ್ಲ ಬ್ಯಾಕ್ಲಾಕು. ಪ್ರವರ್ಗ 2 ಇದವರಿಗೆ ಇಲ್ಲಿ ನೋಡಿ, 1 ನಾರ್ಮಲು, 22 ಬ್ಯಾಕ್ಲಾಕು. ಪ್ರವರ್ಗ 2B ಸೇರಿದಂತ ಅಭ್ಯರ್ಥಿಗಳಿಗೆ 1 ನಾರ್ಮಲು, 10 ಬ್ಯಾಕ್ಲಾಕು. ಇದೇ ರೀತಿಯ ಖಾಲಿ ಇರತ್ತೆ ಪ್ರತಿಯೊಂದು. ಟೋಟಲ್ ಆಗಿ 15 ರೆಗ್ಯುಲರು, ಇದು ಬ್ಯಾಕ್ಲಾಕು. ಇದನ್ನ ಅರ್ಥ ಮಾಡ್ಕೊಳ್ಳಿ. ಇನ್ನು ಒಂದೊಂದಾಗಿ ಪೋಸ್ಟಿಗೆ ಸಂಬಂಧಪಟ್ಟಂತೆ ರೂಲ್ಸು ರೆಗ್ಯುಲೇಷನ್ ತಿಳ್ಕೊಳ್ಳೋಣ. ಇನ್ನು ಆಯ್ಕೆ ಪ್ರಕ್ರಿಯೆಗಳು. ಮೊದಲಿಗೆ ಒಂದು ಪರೀಕ್ಷೆ ಇಟ್ಟಿರ್ತಾರೆ. ಯಾವ ಪರೀಕ್ಷೆ ಅಂದ್ರೆ ಲಿಖಿತ ಪರೀಕ್ಷೆ. ಅದನ್ನ ಪಾಸ್ ಆಗಬೇಕು. ಪೂರ್ವಭಾವಿ ಪರೀಕ್ಷೆ ಇರತ್ತೆ, ಲಿಖಿತ ಪರೀಕ್ಷೆ ಇರತ್ತೆ, ಸ್ಟೋನೋಗ್ರಾಫ್ ಪರೀಕ್ಷೆ ಇರತ್ತೆ, ಸಂದರ್ಶನ ಮತ್ತು ಡಾಕ್ಯುಮೆಂಟ್ಸು. ಇಷ್ಟಾದ್ಮೇಲೆ ನಿಮಗೆ ನೇಮಕಾತಿ ಇರತ್ತೆ. ಅಭ್ಯರ್ಥಿಗಳಿಗೆ ಯಾವ ಹಂತದಲ್ಲಿ ನೇಮಕಾತಿ ಮಾಡ್ತಾರೆ ಅದನ್ನ ಕೊಟ್ಟಿದ್ದಾರೆ. ಮುಖ್ಯ ಲಿಖಿತ ಪರೀಕ್ಷೆ, ಅದ ನಂತರ ಮೌಖಿಕ ಸಂದರ್ಶನ, ನೇಮಕಾತಿಗೆ ಸಂಬಂಧಪಟ್ಟಂತೆ ಪರೀಕ್ಷೆಗಳು ಅವೆಲ್ಲ ನಡೆಸ್ತಾರೆ. ಇನ್ನು ವಿದ್ಯಾರ್ಹತೆ ಏನಾಗಿರ್ಬೇಕು ಅದನ್ನ ನೋಡಿ. ಇದು ನೇರ ನೇಮಕಾತಿ ಇರೋದ್ರಿಂದ ವಿದ್ಯಾರ್ಹತೆ ಭಾರತದಲ್ಲಿ ಕಾನೂನಿನ ಮೂಲಕ ಸ್ಥಾಪನೆ ಆಗಿರುವಂತಹ ವಿಶ್ವವಿದ್ಯಾಲಯ ಅಥವಾ ಕಾನೂನು ಪದವಿಯಲ್ಲಿ
ಪಡೆದಿರ್ಬೇಕಾಗತ್ತೆ. ಅಂದ್ರೆ ಇವ್ರು ತಿಳಿಸ್ಕೊಟ್ಟಿರೋದು ಡಿಗ್ರಿ, ಅಂದ್ರೆ ನೀವು ಪದವಿ ಇರ್ತೀರಲ್ಲ, ಲಾ ಡಿಗ್ರಿಯನ್ನ ಪಾಸ್ ಆಗಿರ್ಬೇಕು. ಕಾನೂನಲ್ಲಿ ಪದವಿಯನ್ನ ಪಾಸ್ ಆದಂತ ವಿದ್ಯಾರ್ಥಿಗಳಿಗೆ ಅವಕಾಶ ಇರತ್ತೆ. ಅದ ನಂತರ ಅರ್ಜಿದಾರರು ನಿಮ್ಮ ಒಂದು ಮಾಹಿತಿಗಳ ಪ್ರಕಾರ ಏನೇನಾಗಿರ್ಬೇಕು ಅದು ಕೊಟ್ಟಿದ್ದಾರೆ ನೋಡಿ. ಭಾರತದ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಅಥವಾ ದೇಶದ ಉಚ್ಚ ನ್ಯಾಯಾಲಯದಲ್ಲಿ ಅಥವಾ ನೀವೇನಾದರೂ ಜಿಲ್ಲಾ ಅಥವಾ ಅಧಿವಿಚಾರಣಾ ನ್ಯಾಯಾಲಯಗಳಲ್ಲಿ ವಕೀಲರಾಗಿ ಕಾರ್ಯನಿರ್ವಹಿಸ್ತಿರ್ಬೇಕು, ಅಥವಾ 3 ವರ್ಷದ ಕಡಿಮೆ ಇಲ್ಲದೆ ಅವಧಿಯಲ್ಲಿ ನಿರಂತರವಾಗಿ ವೃತ್ತಿಯಲ್ಲಿ ಮಾಡಿರ್ಬೇಕಾಗತ್ತೆ. ಅಂದ್ರೆ ಅನುಭವ ಹೊಂದಿರಬೇಕು, ಅಂತವ್ರಿಗೆ ಇದು ಪೋಸ್ಟ್ ಇರತ್ತೆ. ಇನ್ನು ವಯೋಮಿತಿ ಇದಕ್ಕೆ ತಕ್ಕಂತೆ ಕನಿಷ್ಠ 18 ವರ್ಷ, ಗರಿಷ್ಠ 45. 18, 20, 21, ಗರಿಷ್ಠ 45 ಇವ್ರು ತಿಳಿಸ್ಕೊಟ್ರಂತ ಮಾಹಿತಿ. ಇದು ಎಲ್ಲರಿಗೆ ಅನ್ವಯಿಸುವುದಿಲ್ಲ, ಕೆಲವರಿಗೆ ಮಾತ್ರ. ಈಗೇನು ತಿಳಿಸ್ಕೊಟ್ಟನಲ್ಲ ಆ ಎಲ್ಲ ರೂಲ್ಸ್ ಅನ್ನ ತಿಳ್ಕೊಳ್ಳಿ, ಅದ ನಂತರ ಅಪ್ಲೈ ಮಾಡಿ. ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆ ಯಾವ ರೀತಿಯಾಗಿ ಯಾವ ಹಂತದಲ್ಲಿ ಇರತ್ತೆ? ಮೊದಲನೇ ಪಾಯಿಂಟ್ ಸ್ಪರ್ಧಾತ್ಮಕ ಪರೀಕ್ಷೆ ಇರತ್ತೆ, ಪೂರ್ವಭಾವಿ ಪರೀಕ್ಷೆ, ಮುಖ್ಯ ಪರೀಕ್ಷೆಗಳು, ಮೌಖಿಕ ಸಂದರ್ಶನ, ಇಷ್ಟು ಕೊಟ್ಟಿದ್ದಾರೆ. ಇವಂತರೂ ಕಡ್ಡಾಯವಾಗಿ ಇರಲೇಬೇಕಾಗತ್ತೆ. ಇದರಲ್ಲಿ ಪೂರ್ವಭಾವಿ ಪರೀಕ್ಷೆ ಇದೆಯಲ್ಲ, ಇದನ್ನ ಹೆಂಗ್ ನಡೆಸ್ತಾರೆ? ಇಲ್ಲಿ ಭಾಗ ಸುಮಾರು 2 ರಿಂದ 3 ಭಾಗ ಸಿ, 3 ಭಾಗ ಇರತ್ತೆ. ಇವೇ ಬರ್ತಾವ ನಿಮಗೆ, ದಂಡ ಸಂಹಿತೆ, ಇವೆಲ್ಲ ಪ್ರತಿಯೊಂದು ಮಾಹಿತಿನ ಓದ್ಕೊಳ್ಳಿ. ಮುಖ್ಯ ಪರೀಕ್ಷೆಗಳು, ಇವೆಲ್ಲ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಭಾಷಾಂತರ ಪತ್ರಿಕೆ ಇರತ್ತೆ, 100 ಅಂಕ, ಅದು 100 ಅಂಕ, ಇವೆಲ್ಲ ಬರ್ತಾವೆ, ಇದನ್ನ ನೋಡ್ಕೊಳ್ಳಿ. ಅದ ನಂತರ ಕಾನೂನು ಪತ್ರಿಕೆ, ಇದು 2ನೇದಾಗಿ, ಇದು 100 ಅಂಕ. ಸಿವಿಲ್ ಪ್ರಕರಣಗಳಲ್ಲಿ ಇವೆಲ್ಲ ನಿಮಗೆ ಬರತ್ತೆ, ಅದು ಕೂಡ ಲೆಕ್ಕ ಮಾಡ್ಕೊಳ್ಳಿ. ಕಾನೂನು ಪತ್ರಿಕೆ 3 ಗರಿಷ್ಠ ಅಂಕಗಳು, ಇದು ಕೂಡ ಕರೆಕ್ಟಾಗಿ ಓದ್ಕೊಳ್ಳಿ. ಕಂಪ್ಯೂಟರ್ ಜ್ಞಾನ ಪರೀಕ್ಷೆ ಅದು 25 ಅಂಕ ಇರತ್ತೆ. ಪೂರ್ವಭಾವಿ ಲಿಖಿತ ಪರೀಕ್ಷೆ, ಮೌಖಿಕ ಸಂದರ್ಶನ ಇರತ್ತೆ. ಏನೆಲ್ಲ ಕೇಳ್ತಾರೆ, ಎಷ್ಟು ಅಂಕಗಳಿರ್ತವೆ ಅದು ಕೇಳಿದ್ದಾರೆ. ಯಾವ ರೀತಿಯಾಗಿ ಅಲ್ಲಿ ವರ್ತನೆ ಮಾಡಬೇಕು, ಏನೇನನ್ನು ಕೇಳಲಾಗತ್ತೆ, ಮತ್ತೆ ಎದ್ರ ಬಗ್ಗೆ ಕ್ವಶನ್ ಕೇಳ್ತಾರೆ ಅದ್ರ ಬಗ್ಗೆ ಕೇಳಿದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ಕೊನೆಯದೇ ನಿಮ್ಗೆ ಕೊಟ್ಟಿರೋದು ಪೂರ್ವ ಪರೀಕ್ಷೆಯಲ್ಲಿ 60 ಅಂಕ, ಮುಖ್ಯ ಲಿಖಿತ ಪರೀಕ್ಷೆಯಲ್ಲಿ 50, ಮೌಖಿಕ ಪರೀಕ್ಷೆಯಲ್ಲಿ 50. ಇದು ಪಾಸ್ ಆಗುವಂತ ಮಾಹಿತಿ ಇರ್ಬೋದು ಬಹುಶಃ. ಷರತ್ತುಗಳು ಕೊಟ್ಟಿದ್ದಾರೆ, ಇದನ್ನ ನೋಡ್ಕೊಳ್ಳಿ ನೀವು ಎಲ್ಲ. ಅದ ನಂತರ ಅಪ್ಲಿಕೇಶನ್ ಹಾಕೋದು, ಇದೇನು ವೆಬ್ಸೈಟ್ ಕಾಣಿಸ್ತಾ ಇದೆಯಲ್ಲ, ಇದೇ ವೆಬ್ಸೈಟು. ಇದು ನಮಗೆ ಅರ್ಧಕ್ಕರ್ಧ ಮಾಹಿತಿ ಗೊತ್ತಾಗಿದೆ ಅಂತ ಅನ್ಕೋತೀವಿ. ಇನ್ನು ಅರ್ಧ ಶುಲ್ಕದ ಬಗ್ಗೆ ಮಾಹಿತಿ, ಬನ್ನಿರಲಿ ನಾನು ನಿಮಗೆ ನಾರ್ಮಲ್ ಆಗಿ ಬೇಸಿಕ್ ಆಗಿ ತಿಳಿಸ್ಕೊಡ್ತೇನೆ. ಈಗ ನೋಟಿಸ್ದಲ್ಲಿರುವಂಥ ಎಲ್ಲ ಮಾಹಿತಿನ ಕವರ್ ಮಾಡಿದ್ದೇನೆ. ಇದು ಹೈಕೋರ್ಟ್ನಲ್ಲಿ ಖಾಲಿ ಇರತ್ತೆ. ಸಿವಿಲ್ ನ್ಯಾಯಾಧೀಶರು ಈ ಒಂದು ಪೋಸ್ಟ್ಗೆ ನೇಮಕಾತಿ 90 ಪೋಸ್ಟ್ ಇರತ್ತೆ. ಅರ್ಜಿ ಸಲ್ಲಿಸಿ ಆಯ್ಕೆ ಆದ್ರೆ 77,000ದಿಂದ 1,36,000 ತನಕ ಸ್ಯಾಲ್ರಿ ಕೊಡ್ತಾರೆ. ಇಲ್ಲಿ LLB ಕಂಪ್ಲೀಟ್ ಮಾಡಿದವರು, ಅದ ನಂತರ ಕಾನೂನಲ್ಲಿ ಪದವಿ ಪಾಸ್ ಆದವರು ಅಪ್ಲಿಕೇಶನ್ ಹಾಕಿ. ಇನ್ನು ಅರ್ಜಿ ಶುಲ್ಕ ನೋಡಿ, ಪೂರ್ವಭಾವಿ ಪರೀಕ್ಷಾ ಶುಲ್ಕ ಅಂತ ಇಟ್ಟಿದ್ದಾರೆ. ಅದರಲ್ಲಿ ಸಾಮಾನ್ಯ ಎಲ್ಲ ಒಂದು ಅಭ್ಯರ್ಥಿಗಳಿಗೆ ಅಂದ್ರೆ 2A 2B ಇತ್ಯಾದಿ ಅವರು 500 ತನಕ ಪಾವತಿ ಮಾಡಬೇಕು. ಅದೇ SC/ST ವರ್ಗ, PWBD ಅಭ್ಯರ್ಥಿ ಇವರಿಗೆಲ್ಲರಿಗೂ ಪ್ರವರ್ಗ 1ಕ್ಕೆ ಸೇರಿದವರಿಗೆ 250 ರೂಪಾಯಿ. ಇದು ನಿಮಗೆ ಹೇಳಿರೋದು ಪೂರ್ವಭಾವಿ ಪರೀಕ್ಷಾ ಶುಲ್ಕ. ಇನ್ನು 2ನೇ ಮುಖ್ಯ ಪರೀಕ್ಷೆ ಇರುತ್ತೆ, ಅದಕ್ಕೂ ಕೂಡ ಶುಲ್ಕ ಇರತ್ತೆ. ಅದಕ್ಕಿಂತ ಡಬಲ್ ಸಾಮಾನ್ಯ ಕ್ಯಾಟಗರಿದವರಿಗೆ ಅಂದ್ರೆ 2A 2B ಇತ್ಯಾದಿ ಅಂಥವ್ರಿಗೆ 1,500 ರೂಪಾಯಿ ಕಟ್ಟಬೇಕು. SC/ST ಪ್ರವರ್ಗ 1 PWBD ಅಭ್ಯರ್ಥಿಗಳಿಗೆ 750 ರೂಪಾಯಿ ಕಟ್ಟಬೇಕಾಗತ್ತೆ. ಇದು ಅರ್ಥ ಮಾಡ್ಕೊಳ್ಳಿ. ಕೊನೆಯ ದಿನಾಂಕ ಇರೋದು 15 ಮೇ 2026 ತನಕ ಅವಕಾಶ ಇರುತ್ತೆ. ಸ್ಟಾರ್ಟ್ ಆಗಿರೋದು 16/4/2026 ಸ್ಟಾರ್ಟ್ ಆಗಿದೆ. ಸಿವಿಲ್ ನ್ಯಾಯಾಧೀಶರು ಯಾರ್ಯಾರು ಆಗ್ಬೇಕಂತ ಇದ್ದೀರಲ್ಲ ಬೆಂಗಳೂರಿನಲ್ಲಿ, ಅಂಥವ್ರೆಲ್ಲರೂ ಅಪ್ಲಿಕೇಶನ್ ಹಾಕೊಳ್ಳಿ, ಮಿಸ್ ಮಾಡ್ಕೋಬೇಡಿ. ಇದ್ರ ಬಗ್ಗೆ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಮಾಡಿ. ಮತ್ತು ವಯೋಮಿತಿಯಲ್ಲಿ ಕೂಡ ಸರಿಲಿಕ್ಕೆ ಇರುತ್ತೆ, 3 ವರ್ಷದಿಂದ 5 ವರ್ಷ. ಕರ್ನಾಟಕ ಉಚ್ಚ ನ್ಯಾಯಾಲಯ ಅಂದ್ರೆ ಬೆಂಗಳೂರು ಹೈಕೋರ್ಟ್, ಕರ್ನಾಟಕ ಹೈಕೋರ್ಟ್ನಲ್ಲಿ ಕೆಲಸ ಇರತ್ತೆ, ಬೆಂಗಳೂರಿನಲ್ಲಿ ಕೆಲಸ ಇರತ್ತೆ. ಇದು ಏನೇ ಡೌಟ್ ಇದ್ರು ಕಮೆಂಟ್ ಮಾಡಿ. ಇಲ್ಲೇನಾದ್ರೂ ಗೊತ್ತಾಗಲಿಲ್ಲಪ್ಪ ಅಂದ್ರೆ ಮುಖ್ಯವಾಗಿರುವಂಥ ಮಾಹಿತಿ ಇತ್ತಂದ್ರೆ ನನ್ನ ಇನ್ಸ್ಟಾಗ್ರಾಮ್ ಇರತ್ತೆ, ಅಲ್ಲಿ ನನಗೆ ಪರ್ಸನಲ್ ಮೆಸೇಜ್ ಮಾಡಿ, ಅದಕ್ಕೆ ಸಂಬಂಧಪಟ್ಟಂತೆ ನಾನು ಸರ್ಚ್ ಮಾಡಿ ನಿಮಗೆ ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಮಾಡ್ತೇನೆ.